ಇವತ್ತೇನಪ್ಪ ಕ್ವಶನ್ ಅಂತಂದರೆ ನಿಮಗೆ ಈಗ ಪ್ಯೂರ್ ನಾಟಿ ಮೊಟ್ಟೆಗಳು ಅಂದರೆ ಕೋಳಿ ಮೊಟ್ಟೆಗಳನ್ನು ಒಂದೊಂದು ರೇಟ್ಗೆ ಒಂದೊಂದು ಡಿಸ್ಟಿಕಲ್ಲಿ ಮಾರ್ತಾ ಇರ್ತೀನಿ. ಅಂದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೇಟ್ ಇರುತ್ತೆ. ಅಂದರೆ ಈ ಮೈಸೂರು ಭಾಗ ಹೋದರೆ ಒಂದು ರೇಟು, ಈ ಮಂಡ್ಯ ಭಾಗ ಬಂದರೆ ಒಂದು ರೇಟು, ಇತ್ತಾಗೆ ನಾಗಮಂಗಲ ಸೈಡು ಅಂದರೆ ಒಂದು ರೇಟು, ಮತ್ತು ಈ ಥರ ಅಂತಂದರೆ ತಾಲೂಕು ಭಾಗಗಳಲ್ಲಿ ಒಂದೊಂದು ರೇಟ್ ಮೊಟ್ಟೆಗಿರುತ್ತೆ. ನಾನು ಇವತ್ತು ಕೇಳ್ತಾ ಇರೋದೇನಪ್ಪ ಅಂತಂದರೆ ನಿಮ್ಮ ಕಡೆ ಮೊಟ್ಟೆ ರೇಟ್ ಎಷ್ಟಿದೆ ಅಂತಂದರೆ ನೀವು ಮೊಟ್ಟೆ ರೇಟ್ನ ಹೆಂಗೆ ಎಷ್ಟಿದೆ ಮತ್ತು ಎಷ್ಟು ರೂಪಾಯಿನಂಗೆ ತೊಗೋತಿದ್ದೀರಾ, ಮೊದಲು ನೀವು ಸ್ಟಾರ್ಟಿಂಗ್ ಕೊಡೋಕ್ಕೆ ಎಷ್ಟು ರೂಪಾಯಿಂದ ಕೊಡ್ತಿದ್ರಿ, ಇವಾಗ ಎಷ್ಟಾಗಿದೆ, ಇಷ್ಟನ್ನು ಮಾತ್ರ ಕಮೆಂಟ್ ಮಾಡಿ ನೋಡೋಣ. ತುಂಬ ಜನ ಕಮೆಂಟ್ ಮಾಡಬೇಕಾಗಿರೋದು ಇದನ್ನು. ಅಂತಂದರೆ ತುಂಬ ಕಡೆ ಏನಪ್ಪ ಅಂತಂದರೆ ಸುಮ್ಮನೆ ಇವಾಗ ಒಂದು ಫಾರಮ್ ಕೋಳಿ ಮೊಟ್ಟೆ ರೇಟ್ ಜಾಸ್ತಿ ಆಯಿತು ಅಂದ ತಕ್ಷಣ ತೊಗೊಳ್ಳಿ, ಈ ಮೊಟ್ಟೆ ರೇಟ್ ಹೆಂಗಾಗಿರ್ತದೆ ಅಂತಂದರೆ ಅಣ್ಣ ಫಾರಮ್ ಕೋಳಿ ಮೊಟ್ಟೆ 8 ರೂಪಾಯಿ ಆಯಿತು ಅಂದೊತ್ತಿಗೆ 14-15 ರೂಪಾಯಿ ಈ ಥರದ್ದೆಲ್ಲ ಏರಿಸ್ಕೊಂಡು ಹೋಗೋರು. ಅಂತಂದರೆ ಹೊಸಬ್ರುಗಳಿಗೇನು ಅಂತಂದರೆ ತುಂಬ ಜನ ಬೇಕು ಅಂತಂದಾಗ ಡಿಮ್ಯಾಂಡ್ ಮಾಡಿಬಿಡ್ತಾರೆ. ಅಂತಂದರೆ ಇದನ್ನ ಡಿಮ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾಟಿ ಕೋಳಿ ಮತ್ತು ಮೊಟ್ಟೆಗೆ ಜಾಸ್ತಿ ವ್ಯಾಲ್ಯೂ ಇದೆ. ಬಟ್ ಅದರಲ್ಲಿ ನಿಮ್ಗೇನಾದರೂ ಗೊತ್ತಿದ್ರೆ ನಿಮಗೆ ಹೆಂಗೆ ಕೊಡ್ತಾಯಿದ್ದೀರಾ, ನೀವು ಫಸ್ಟ್ ಯಾವ ಥರ ತೊಗೋತಿದ್ರಿ, ಇವಾಗ ಏನು ರೇಟು ಕೊಡ್ತಾಯಿದ್ದೀರಿ, ಮತ್ತು ಇಬ್ಬರು ಕಮೆಂಟ್ ಮಾಡಿ, ತೊಗೊಳ್ಳೋರು ಮತ್ತು ಕೊಡೋರು ಏನು ರೇಟಿಗೆ ತೊಗೋತಾಯಿದ್ರಿ, ಏನು ರೇಟು ಕೊಡ್ತಿದ್ದೀರಾ, ಎರಡನ್ನೂ ಕಮೆಂಟ್ ಮಾಡಿ. ಎಷ್ಟು ಜನ ನೀಟಾಗಿ ಕಮೆಂಟ್ ಮಾಡ್ತೀರಾ ನೋಡೋಣ.